ನಮಸ್ಕಾರ ಸ್ನೇಹಿತರೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಪ್ರವಾಸಿಸಲು ಹೋಗುತ್ತಿರುವ ದೇಶ ಆಗ್ನೇಯ ಏಷ್ಯಾದ ಒಂದು ಅದ್ಭುತ ದೇಶ, ಅದುವೇ ಇಂಡೋನೇಷ್ಯಾ. ಇಂಡೋನೇಷ್ಯಾ ಕೇವಲ ಒಂದು ದೇಶವಲ್ಲ, ಅದು ಒಂದು ಸಾಂಸ್ಕೃತಿಕ ಸಾಗರ, ಜ್ವಾಲಾಮುಖಿಗಳ ಸಾಲು ಮತ್ತು 17,000ಕ್ಕೂ ಹೆಚ್ಚು ದ್ವೀಪಗಳ ಒಂದು ಸ್ವರ್ಗ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಅದ್ಭುತ ದೇಶದ ಅಮೇಜಿಂಗ್ ಫ್ಯಾಕ್ಟ್ಸ್ಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1, ದ್ವೀಪಗಳ ರಾಜ. ಇಂಡೋನೇಷ್ಯಾ ಅಕ್ಷರಶಃ ದ್ವೀಪಗಳ ರಾಜ್ಯ ಎಂದರೆ ಉತ್ಪ್ರೇಕ್ಷೆ ಆಗಲಾರದು. ಈ ದೇಶದಲ್ಲಿ ಸುಮಾರು 17,000ಕ್ಕೂ ಹೆಚ್ಚು ದ್ವೀಪಗಳಿವೆ. ನೀವು ಕೇಳಿದ್ದು ಸರಿಯಾಗೇ ಇದೆ, 17,508 ದ್ವೀಪಗಳು ಇಲ್ಲಿವೆ. ಇಷ್ಟು ದ್ವೀಪಗಳನ್ನು ಒಂದೇ ದೇಶದಲ್ಲಿ ಒಟ್ಟಿಗೆ ಸೇರಿಸಲಾಗಿದೆ. ವಿಶ್ವದ ಅತಿದೊಡ್ಡ ದ್ವೀಪ ಸಮೂಹ ರಾಷ್ಟ್ರ ಇದಾಗಿದೆ. ಇದರಲ್ಲಿ ಕೇವಲ 6,000 ದ್ವೀಪಗಳಲ್ಲಿ ಮಾತ್ರ ಜನವಸತಿ ಇದೆ. ಉಳಿದ 11,000 ದ್ವೀಪಗಳು ಇನ್ನೂ ಅನ್ವೇಷಣೆ ಆಗಬೇಕಿದೆ ಅಥವಾ ಸಂಪೂರ್ಣ ನಿರ್ಜನ ಪ್ರದೇಶಗಳಾಗಿಯೇ ಉಳಿದಿವೆ. ಅದರಲ್ಲೂ ಸುಮಾತ್ರ, ಜಾವಾ, ಬೋರ್ನಿಯೋ, ಸುಲಾವೆಸಿ ಇವು ಈ ದೇಶದ ಕೆಲವು ದೊಡ್ಡ ದ್ವೀಪಗಳು. ಅಂದಹಾಗೆ ಬೋರ್ನಿಯೋ ಈ ದ್ವೀಪವನ್ನು 3 ದೇಶಗಳು ಹಂಚಿಕೊಂಡಿವೆ: ಇಂಡೋನೇಷ್ಯಾ, ಮಲೇಷ್ಯಾ ಮತ್ತು ಬ್ರುನೈ ದೇಶಗಳು. ಫ್ಯಾಕ್ಟ್ ನಂಬರ್ 2, ಮುಸ್ಲಿಂ ಜನಸಂಖ್ಯೆಯಲ್ಲಿ ನಂಬರ್ 1. ಇಸ್ಲಾಂ ಧರ್ಮದ ಹೆಸರು ಕೇಳಿದ ತಕ್ಷಣ ನಮಗೆ ನೆನಪಾಗೋದು ಬರೀ ಅರಬ್ ದೇಶಗಳು. ಆದರೆ ವಿಶ್ವದ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಹೊಂದಿರುವ ದೇಶ ಇಂಡೋನೇಷ್ಯಾ. ಸುಮಾರು 87% ಜನಸಂಖ್ಯೆ ಮುಸ್ಲಿಮರು ಹೊಂದಿದ್ದಾರೆ. ಅಂದರೆ ಸುಮಾರು 23 ಕೋಟಿಗೂ ಹೆಚ್ಚು ಜನ ಇಲ್ಲಿ ಮುಸ್ಲಿಮರಿದ್ದಾರೆ. ಆದರೆ ಇಲ್ಲಿನ ವಿಶೇಷತೆ ಏನೆಂದರೆ, ಇದು ಜಾತ್ಯತೀತ ದೇಶವಲ್ಲ, ಆದರೆ ಇಲ್ಲಿ ಎಲ್ಲ ಧರ್ಮಗಳಿಗೂ ಗೌರವವಿದೆ. ಹಿಂದೂ ಧರ್ಮ, ಕ್ರಿಶ್ಚಿಯಾನಿಟಿ, ಬೌದ್ಧ ಧರ್ಮ ಎಲ್ಲವೂ ಇಲ್ಲಿ ಪ್ರಚಲಿತದಲ್ಲಿವೆ. ಉದಾಹರಣೆಗೆ, ಬಾಲಿ ದ್ವೀಪದ ಬಹುತೇಕ ಜನರು ಹಿಂದೂ ಧರ್ಮ ಅವಲಂಬಿಗಳು. ಅಲ್ಲದೆ ಇಲ್ಲಿ ನಾಸ್ತಿಕತೆಯನ್ನು ಅಧಿಕೃತವಾಗಿ ಮಾನ್ಯತೆ ಮಾಡಲಾಗುವುದಿಲ್ಲ. ಪ್ರತಿಯೊಬ್ಬ ನಾಗರಿಕನು ಯಾವುದಾದ್ರೂ ಒಂದು ಧರ್ಮವನ್ನು ಹೊಂದಿರಲೇಬೇಕು, ಅದು ಇಲ್ಲಿ ಕಾನೂನು. ಫ್ಯಾಕ್ಟ್ ನಂಬರ್ 3, ಅಗ್ನಿ ಪರ್ವತಗಳ ದೇಶ. ಇಂಡೋನೇಷ್ಯಾವನ್ನು ಅಗ್ನಿ ಪರ್ವತಗಳ ನಾಡು ಅಂತಲೂ ಸಹ ಕರೆಯುತ್ತಾರೆ, ಏಕೆಂದರೆ ಇಲ್ಲಿ 400ಕ್ಕೂ ಹೆಚ್ಚು ಜ್ವಾಲಾಮುಖಿಗಳಿವೆ. ಅದರಲ್ಲೂ 130ಕ್ಕೂ ಹೆಚ್ಚು ಇನ್ನೂ ಸಕ್ರಿಯವಾಗಿಯೇ ಉಳಿದಿವೆ. ಅಂದರೆ ವಿಶ್ವದ ಒಟ್ಟು ಸಕ್ರಿಯ ಜಲಪಾತಗಳಲ್ಲಿ 6ನೇ 1 ಭಾಗ ಇಲ್ಲೇ ಇದೆ. ಇತಿಹಾಸದಲ್ಲಿ ಅತ್ಯಂತ ಭೀಕರ ಜ್ವಾಲಾಮುಖಿ ಸ್ಫೋಟಗಳು ಇಲ್ಲೇ ಆಗಿವೆ. 1815ರಲ್ಲಿ ತಂಬೋರಾ ಜ್ವಾಲಾಮುಖಿ ಸ್ಫೋಟವು ಜಾಗತಿಕ ತಾಪಮಾನವನ್ನೇ ಕಡಿಮೆ ಮಾಡಿತ್ತು. ಮರುವರ್ಷವನ್ನು ಬೇಸಿಗೆ ಇಲ್ಲದ ವರ್ಷ ಎಂದು ಕರೆಯಲಾಯಿತು. ಅಲ್ಲದೆ 1883ರಲ್ಲಿ ಕಾಕ್ರತೋವಾ ಜ್ವಾಲಾಮುಖಿ ಸ್ಫೋಟದ ಸದ್ದು ಸುಮಾರು 5,000 ಕಿಲೋಮೀಟರ್ ದೂರದವರೆಗೆ ಕೇಳಿಬಂದಿತ್ತು. ಅದುವರೆಗಿನ ದಾಖಲೆಯ ಅತಿದೊಡ್ಡ ಸದ್ದು ಇದಾಗಿತ್ತು. ಫ್ಯಾಕ್ಟ್ ನಂಬರ್ 4, ಕೊಮೊಡೊ ಡ್ರ್ಯಾಗನ್ಗಳ ನೆಲೆ. ನೀವು ಡೈನೋಸಾರ್ಗಳನ್ನು ಸಿನಿಮಾಗಳಲ್ಲಿ ನೋಡಿದ ದೈತ್ಯ ಹಲ್ಲಿಯು ನಿಜವಾಗಿಯೂ ಇನ್ನೂ ಬದುಕಿದೆ. ಅದನ್ನೇ ಕೊಮೊಡೊ ಡ್ರ್ಯಾಗನ್ ಎಂದು ಕರೆಯುತ್ತಾರೆ. ವಿಶ್ವದ ಅತಿದೊಡ್ಡ ಹಲ್ಲಿ ಇದಾಗಿದೆ. ಸುಮಾರು 3 ಮೀಟರ್ ಉದ್ದ ಬೆಳೆಯುತ್ತದೆ. ಇವುಗಳು ಕೇವಲ 5 ಇಂಡೋನೇಷ್ಯಾ ದ್ವೀಪಗಳಲ್ಲಿ ಮಾತ್ರ ಕಾಣಸಿಗುತ್ತವೆ. ಅದು ಕೊಮೊಡೊ, ರಿಂಕಾ, ಫ್ಲೋರಿಸ್, ಗಿಲಿಮುಂಟಾಂಗ್ ಮತ್ತು ಪಡಾರ್ ಈ ದ್ವೀಪಗಳಲ್ಲಿ. ಈ ದೈತ್ಯ ಹಲ್ಲಿಗಳು ಕಚ್ಚಿದಾಗ ಬಿಡುವ ವಿಷ ಮಾತ್ರವಲ್ಲ, ಅವುಗಳ ಬಾಯಲ್ಲಿರುವ 50ಕ್ಕೂ ಹೆಚ್ಚು ಬಗೆಯ ಬ್ಯಾಕ್ಟೀರಿಯಾಗಳು ಸಹ ಬೇಟೆಯನ್ನು ಸಾಯಿಸಲು ಸಹಾಯ ಮಾಡುತ್ತವೆ. ಇದು ನಿಜವಾಗಲೂ ಭಯಂಕರ. ಫ್ಯಾಕ್ಟ್ ನಂಬರ್ 5, ವಿಶ್ವದ ಅತಿದೊಡ್ಡ ಹೂವು ಮತ್ತು ಕೊಳೆತ ವಾಸನೆ. ಸುಮಾತ್ರ ದ್ವೀಪದ ಕಾಡುಗಳಲ್ಲಿ ಬೆಳೆಯುವ ರಾಫ್ಲೇಸಿಯಾ ಅರ್ನಾಲ್ಡಿ ವಿಶ್ವದ ಅತಿದೊಡ್ಡ ಹೂವು ಇದು. ಇದರ ವ್ಯಾಸ ಸುಮಾರು 1 ಮೀಟರ್ ಮತ್ತು ತೂಕ 10 kg ಇರುತ್ತದೆ. ಆದರೆ ಇದರ ವಿಶೇಷತೆ ಗಾತ್ರವಲ್ಲ, ಇದರ ವಾಸನೆ ನಿಮ್ಮ ಮೂಗನ್ನು ಮುಚ್ಚಿಕೊಳ್ಳುವಂತೆ ಮಾಡುತ್ತದೆ, ಏಕೆಂದರೆ ಇದು ಕೊಳೆತ ಮಾಂಸದ ವಾಸನೆ ಬೀರುತ್ತದೆ. ಇದಕ್ಕೆ ಇದನ್ನು ಶವದ ಹೂವು ಎಂದು ಕರೆಯಲಾಗುತ್ತದೆ. ಈ ವಾಸನೆ ನೊಣಗಳನ್ನು ಆಕರ್ಷಿಸಿ ಪರಾಗಸ್ಪರ್ಶಕ್ಕೆ ಸಹಾಯ ಮಾಡುತ್ತದೆ. ಇದೊಂದು ಪ್ರಕೃತಿಯ ವಿಸ್ಮಯವೇ ಸರಿ.
ಫ್ಯಾಕ್ಟ್ ನಂಬರ್ 6. ಬೆಕ್ಕಿನ ಹಿಕ್ಕೆಯಿಂದ ತಯಾರಾದ ವಿಶ್ವದ ಅತ್ಯಂತ ದುಬಾರಿ ಕಾಫಿ. ನೀವು ಕುಡಿಯುವ ಕಾಫಿ ಬೆಕ್ಕಿನ ಹಿಕ್ಕೆಯಿಂದ ತಯಾರಾಗಿದ್ದರೆ ಹೌದು, ಇಂಡೋನೇಷ್ಯಾದ ಪ್ರಸಿದ್ಧ ಕಾಫಿ ಲುವಾಕ ಹಾಗೆಯೇ ತಯಾರಾಗುತ್ತದೆ. ಮೊಸಾಂಗ ಎಂಬ ಪ್ರಾಣಿ ಕಾಫಿ ಹಣ್ಣನ್ನು ತಿಂದು ಜೀರ್ಣಿಸಿಕೊಂಡ ನಂತರ ಅದರ ಹಿಕ್ಕೆಯಿಂದ ಬೀಜಗಳನ್ನು ಸಂಗ್ರಹಿಸಿ ಈ ಕಾಫಿ ಮಾಡಲಾಗುತ್ತದೆ. ಪ್ರಾಣಿಯ ಜಠರದಲ್ಲಿನ ಕಿಣ್ವಗಳು ಬೀಜಗಳಿಗೆ ಒಂದು ವಿಶೇಷ ಸುವಾಸನೆಯನ್ನು ನೀಡುತ್ತವೆ. ಇದರ ಬೆಲೆ ಪ್ರತಿ ಕೆಜಿಗೆ $100 ಇರುತ್ತದೆ. ಸ್ವಲ್ಪ ವಿಚಿತ್ರ ಅನಿಸಿದರೂ ಆದರೆ ಇದೊಂದು ವಿಶ್ವದ ಅತ್ಯಂತ ದುಬಾರಿ ಕಾಫಿಗಳಲ್ಲಿ ಒಂದಾಗಿದೆ. ಫ್ಯಾಕ್ಟ್ ನಂಬರ್ 7. ಪ್ರತಿ ವರ್ಷ ಮುಳುಗುತ್ತಿರುವ ರಾಜಧಾನಿ ಜಕಾರ್ತಾ. ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತಾ ನಿಧಾನವಾಗಿ ಮುಳುಗುತ್ತಿದೆ. ಇದು ವಿಶ್ವದ ಅತಿ ವೇಗವಾಗಿ ಮುಳುಗುತ್ತಿರುವ ನಗರಗಳಲ್ಲಿ ಒಂದು. ಕೆಲವು ಪ್ರದೇಶಗಳಲ್ಲಿ ಪ್ರತಿ ವರ್ಷ ಸುಮಾರು 25 ಸೆಂಟಿಮೀಟರ್ನಷ್ಟು ನೆಲೆ ಕುಸಿಯುತ್ತಿದೆ. ಕಾರಣ ಅಂತರ್ಜಲದ ಅತಿಯಾದ ಬಳಕೆ ಮತ್ತು ಹೆಚ್ಚುತ್ತಿರುವ ಕಟ್ಟಡಗಳ ಭಾರ. ನಗರದ ಬಹುತೇಕ ಭಾಗ ಈಗಾಗಲೇ ಸಮುದ್ರ ಮಟ್ಟಕ್ಕಿಂತಲೂ ಕೆಳಗಿದೆ. ಇದರಿಂದಾಗಿ ಇಂಡೋನೇಷ್ಯಾ ಸರ್ಕಾರ ತನ್ನ ರಾಜಧಾನಿಯನ್ನು ಕಲಿಮಂತನ್ ಅಥವಾ ಬೊರ್ನಿಯೋ ಈ ದ್ವೀಪಕ್ಕೆ ಸ್ಥಳಾಂತರಿಸುವ ಮಹತ್ವಾಕಾಂಕ್ಷೆ ಯೋಜನೆಯನ್ನು ಕೈಗೊಂಡಿದೆ. ಫ್ಯಾಕ್ಟ್ ನಂಬರ್ 8. ವಿಶ್ವದ ಅತಿದೊಡ್ಡ ಬೌದ್ಧ ದೇವಾಲಯ. ಈ 8ನೇ ಅದ್ಭುತ ಇತಿಹಾಸ ಪ್ರಿಯರಿಗೆ ಸ್ವರ್ಗ. ಜಾವಾ ದ್ವೀಪದಲ್ಲಿರುವ ಬೋರ್ಬದೋರ್ ವಿಶ್ವದ ಅತಿದೊಡ್ಡ ಬೌದ್ಧ ದೇವಾಲಯ. 9ನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ಅದ್ಭುತ ಸ್ಮಾರಕವನ್ನು 100 ವರ್ಷಗಳಿಗೂ ಹೆಚ್ಚು ಕಾಲ ಗುಡ್ಡದ ಮಣ್ಣಿನಡಿಯಲ್ಲಿ ಹೂತು ಹೋಗಿತ್ತು. 1800ರ ದಶಕದಲ್ಲಿ ಅದನ್ನು ಪತ್ತೆ ಹಚ್ಚಲಾಯಿತು. ಇದರ ಗೋಡೆಗಳ ಮೇಲೆ 2600ಕ್ಕೂ ಹೆಚ್ಚು ಉಬ್ಬು ಶಿಲ್ಪಗಳಿವೆ ಮತ್ತು 504 ಬುದ್ಧನ ವಿಗ್ರಹಗಳಿವೆ. ಇದೇ ಪ್ರದೇಶದಲ್ಲಿರುವ ಪ್ರಾಮ್ನನ್ ಹಿಂದೂ ದೇವಾಲಯವು ಅಷ್ಟೇ ಸುಂದರವಾಗಿದೆ. ಫ್ಯಾಕ್ಟ್ ನಂಬರ್ 9. ಸಾವಿರಾರು ಭಾಷೆಗಳ ತಾಯ್ನೆಲೆ. ಇಂಡೋನೇಷ್ಯಾದಲ್ಲಿ ಸರಿಸುಮಾರು 700ಕ್ಕೂ ಹೆಚ್ಚು ಸ್ಥಳೀಯ ಭಾಷೆಗಳನ್ನು ಮಾತನಾಡುತ್ತಾರೆ. ನೀವು ಯೋಚಿಸಿ, ಒಂದೇ ದೇಶದಲ್ಲಿ 700 ಭಾಷೆಗಳು. ಪಶ್ಚಿಮ ಪಪುವಾ ಪ್ರಾಂತ್ಯದಲ್ಲೇ 270 ಭಾಷೆಗಳಿವೆ. ಇದು ವಿಶ್ವದಲ್ಲೇ ಅತಿ ಹೆಚ್ಚು ಜನಾಂಗೀಯ ಗುಂಪುಗಳನ್ನು ಹೊಂದಿರುವ ದೇಶವೂ ಹೌದು. ಇಲ್ಲಿನ ರಾಷ್ಟ್ರೀಯ ಧ್ಯೇಯವಾಕ್ಯ ಭಿನ್ನತೆಯಲ್ಲಿಯೇ ಏಕತೆ. ಎಂತಹ ಅರ್ಥಪೂರ್ಣ ವಾಕ್ಯ ಅಲ್ವಾ? ಆದರೆ ಆಶ್ಚರ್ಯದ ಸಂಗತಿ ಏನೆಂದರೆ ಇಷ್ಟೊಂದು ಭಾಷೆಗಳಿದ್ದರೂ ವಸಾಹತುಶಾಹಿ ಆಳ್ವಿಕೆ ನಡೆಸಿದ ಡಚ್ ಭಾಷೆಯನ್ನು ಇಲ್ಲಿ ಬಹುತೇಕ ಯಾರೂ ಮಾತನಾಡುವುದಿಲ್ಲ. ಫ್ಯಾಕ್ಟ್ ನಂಬರ್ 10. ವಿಚಿತ್ರ ಸಂಪ್ರದಾಯಗಳ ಭಂಡಾರ. ಇಂಡೋನೇಷ್ಯಾದ ಕೆಲವು ಸಂಪ್ರದಾಯಗಳು ವಿಶ್ವದಲ್ಲೇ ಅನನ್ಯವಾದದ್ದು. ಸುಲಾವೆಸಿಯ ಟರೋಜಾ ಜನಾಂಗದವರು ಸತ್ತವರನ್ನು ವರ್ಷಗಳ ನಂತರ ಸಮಾಧಿಯಿಂದ ಹೊರತೆಗೆದು ಹೊಸ ಬಟ್ಟೆಯನ್ನು ತೊಡಿಸಿ ಅವರೊಂದಿಗೆ ಊಟ ಮಾಡುವ ಸಂಪ್ರದಾಯ ಹೊಂದಿದ್ದಾರೆ. ಇದನ್ನು ಮಾನನೆ ಅಂತ ಅವರು ಕರೆಯುತ್ತಾರೆ. ಮತ್ತು ಬಾಲಿಯಲ್ಲಿ ನವಜಾತ ಶಿಶುವಿನ ಪಾದ 105 ದಿನಗಳವರೆಗೆ ನೆಲ ಮುಟ್ಟಬಾರದು. ಆಗ ಮಾತ್ರ ಅದು ದುಷ್ಟಶಕ್ತಿಗಳಿಂದ ಮುಕ್ತವಾಗುತ್ತದೆ ಎಂಬುದು ಇಲ್ಲಿ ನಂಬಿಕೆ. ಅಲ್ಲದೆ ಇಂಡೋನೇಷ್ಯಾದಲ್ಲಿ ಮಕ್ಕಳ ತಲೆ ಮುಟ್ಟುವುದು ನಿಷಿದ್ಧ. ಅದು ಆತ್ಮದ ನೆಲೆ ಎಂಬುದು ಅವರ ನಂಬಿಕೆ. ಎಂತಹ ವಿಚಿತ್ರ ಸಂಪ್ರದಾಯ ಅಲ್ಲವಾ ಸ್ನೇಹಿತರೆ? ನೋಡಿದ್ರಲ್ಲ ಸ್ನೇಹಿತರೆ, ಇವುಗಳಾಗಿದ್ದವು ಇಂಡೋನೇಷ್ಯಾದ ಅಮೇಜಿಂಗ್ ಫ್ಯಾಕ್ಟ್ಸ್ಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ.